ಹಣ್ಣುಗಳನ್ನು ಪ್ಲಾಸ್ಟಿಕ್ ಚೀಲಗಳಲ್ಲಿ ತುಂಬಿಸಿ ಇರಿಸುವುದಾದರೆ ಮೊದಲು ಆ ಚೀಲಗಳಲ್ಲಿ ಕೆಲವು ತೂತುಗಳನ್ನು ಮಾಡಿ ಇರಿರಿ. ಹಣ್ಣುಗಳಿಂದ ಹೊರಬರುವ ತೇವಾಂಶ ಮತ್ತು ಕಾರ್ಬನ್ ಡೈಆಕ್ಸೈಡ್ ಅನಿಲಗಳು ಹೊರಹೋಗದಿದ್ದರೆ ಹಣ್ಣುಗಳು ಬೇಗನೆ ಕೆಟ್ಟು ಹೋದವು. ಸರಿಯಾಗಿ ಮಾಗದೇ ಇರುವ ಹಣ್ಣುಗಳನ್ನು ಕಾಗದದ ಲಕೋಟೆಯಲ್ಲಿ ಮುಚ್ಚಿ ಇರಿಸಿದರಾದರೆ ಅವು ಬೇಗನೆ ಹಣ್ಣಾಗುತ್ತವೆ. ಆದರೆ ಸರಿಯಾಗಿ ಹಣ್ಣಾದೊಡನೆ ಅದನ್ನು ಲಕೋಟೆಯಿಂದ ತೆಗೆದು ಇರಿಸಬೇಕು, ಇಲ್ಲವೇ ರೆಫ್ರಿಜರೇಟರ್ನ ಒಳಗೆ ಇರಿಸಬೇಕು. ಬೆಂಡೆಕಾಯಿ ತೊಟ್ಟನ್ನು ಕಾಯಿಯ ಬುಡದಿಂದ ಕತ್ತರಿಸಿ ಇರಿಸಿದರಾದರೆ ಅದು ಅಲ್ಲಿಗೆ ಬೆಳೆದು ಗಟ್ಟಿಯಾಗುವುದು ನಿಂತಿತು. ಕ್ಯಾರೆಟ್ ಇಲ್ಲವೇ ಮೂಲಂಗಿಯು ಈ ರೀತಿ ಅವುಗಳ ಬುಡವನ್ನು, ಎಲೆ ಇರುವ ಜಾಗವನ್ನು ಕತ್ತರಿಸಿ ಇರಿಸಿದರೆ ಅದು ಬೇಗನೆ ಬಾಡುವುದಿಲ್ಲ. ಹಸಿಮೆಣಸಿನಕಾಯಿಯನ್ನು ಹೀಗೆ ತೊಟ್ಟನ್ನು ಮುರಿದು ಇರಿಸಿ ಹೆಚ್ಚು ದಿವಸ ಕೆಡದೆ ಉಳಿಯುವಂತೆ ಮಾಡಬಹುದು. ಬಾಳೆಕಾಯಿಯನ್ನು ನೀರಿನಲ್ಲಿ ನೆನೆಸಿ ಇರಿಸಿದರಾದರೆ ಅದು 4-5 ದಿವಸ ಮಾಗದೆ ಹಸಿಯಾಗಿರುತ್ತದೆ. ನುಗ್ಗೆಕಾಯಿಯನ್ನು ಅರೆವಾಸಿ ನೀರಿನಲ್ಲಿ ಮುಳುಗಿರುವಂತೆ ಒಂದು ಪಾತ್ರೆಯಲ್ಲಿ ಸ್ವಲ್ಪ ನೀರಿಟ್ಟು ಅದರಲ್ಲಿ ನಿಲ್ಲಿಸಿರಿ. ಹೀಗೆ ಮಾಡಿದರಾದರೆ ಅದು 2-3 ದಿವಸ ಒಣಗದೆ ಉಳಿಯುತ್ತದೆ. ಸುಲಿದ ತೆಂಗಿನಕಾಯಿಯನ್ನು ಹೆಚ್ಚು ದಿವಸ ಕೆಡದಂತಿರಿಸಲು ಸುಲಿಯುವಾಗ ಅವುಗಳ ಮೂತಿಯನ್ನು, ಕಣ್ಣುಗಳ ಹತ್ತಿರ ಇರುವ ಸಿಪ್ಪೆಯನ್ನು ತೆಗೆಯದೆ ಹಾಗೆಯೇ ಬಿಡಿ ಮತ್ತು ಈ ಮೂತಿ ಮೇಲೆ ಬರುವಂತೆ ಕಾಯಿಗಳನ್ನು ಇಡಿಯಿರಿ. ಆದರೆ ಕಾಯಿಗಳು ಎಳೆಯವಾಗಿ ಆದರೆ ಅಲ್ಲಾಡಿಸುವಾಗ ಅವುಗಳೊಳಗೆ ನೀರಿನ ಸದ್ದು ಕೇಳಿಸುವುದಿಲ್ಲವಾದರೆ ಈ ರೀತಿಯವನ್ನು ಹೆಚ್ಚು ದಿವಸ ಕೆಡದಂತೆ ಇರಿಸಲು ಸಾಧ್ಯವಾಗದು. ಸೌತೆಕಾಯಿ, ಕುಂಬಳಕಾಯಿ, ಪಪ್ಪಾಯಿ, ಪರಂಗಿ ಹಣ್ಣು, ಹಲಸಿನ ಹಣ್ಣು ಮೊದಲಾದವುಗಳನ್ನು ತುಂಡು ಮಾಡಿದ ಬಳಿಕ ಉಳಿದಿರುವ ತುಂಡನ್ನು ಮಾರನೇ ದಿವಸ ಕೆಡದಂತೆ ಇರಿಸಲು ಒಂದು ಪ್ಲೇಟಿನ ಮೇಲೆ ಇಲ್ಲವೇ ಒಂದು ಪಾಲಿಥೀನ್ ಹಾಳೆಯ ಮೇಲೆ ಕವಚಿ ಇರಿಸಿರಿ. ಹೀಗೆ ಮಾಡುವುದರಿಂದ ಅವುಗಳೊಳಕ್ಕೆ ನೊಣ, ಜಿರಳೆ ಮೊದಲಾದವುಗಳು ಹೋಗುವುದನ್ನು ತಪ್ಪಿಸಬಹುದು. ಮಾರ್ಕೆಟಿನಿಂದ ತಂದ ಎಲೆಕೋಸು ದೊಡ್ಡದಿದೆಯಾದರೆ ಅದರಿಂದ ಅಡಿಗೆಗೆ ಬೇಕಾಗುವಷ್ಟು ಎಲೆಗಳನ್ನು ಒಂದೊಂದಾಗಿ ಸುಲಿದು ತೆಗೆದು ಉಳಿದಿರುವ ಕೋಸನ್ನು ಹಾಗೆಯೇ ಇರಿಸಿರಿ. ಹೀಗೆ ಮಾಡುವ ಬದಲು ಎಲೆಕೋಸನ್ನು ಅಡ್ಡಕ್ಕೆ ಕತ್ತರಿಸಿ ಬಳಸಿದರಾದರೆ ಉಳಿದಿರುವ ತುಂಡು ಬಾಡಿ ಹೋದೀತು, ಇಲ್ಲವೇ ಕೊಳೆತು ಹೋದೀತು. ತೆಂಗಿನಕಾಯಿಯನ್ನು ಒಡೆದ ಬಳಿಕ ಅದರ ಅರ್ಧ ಭಾಗವನ್ನು ಬೇಸಿಗೆಯಲ್ಲಿ ಮಾರನೇ ದಿವಸಕ್ಕೆ ಕೆಡದಂತೆ ಇರಿಸಬೇಕಾದರೆ ಅದನ್ನು ಸ್ವಲ್ಪ ಉಪ್ಪು ಹಾಕಿದ ನೀರಿನಲ್ಲಿ ಮುಳುಗಿಸಿ ಇರಿಸಿರಿ. ಆದರೆ ತುಂಬ ಎಳೆದಾಗಿರುವ ತೆಂಗಿನಕಾಯಿಯನ್ನು ಈ ರೀತಿ ನೀರಿನಲ್ಲಿ ಇರಿಸಿದರೆ ಅದು ಕೊಳೆತು ಹೋದೀತು. ಇಂತಹ ಎಳೆಯ ತೆಂಗಿನಕಾಯಿಯನ್ನು ಬಿಸಿಲಿನಲ್ಲಿಟ್ಟು ಒಣಗಿಸಬೇಕು. ಹಸಿಮೆಣಸಿನಕಾಯಿ ಮಿಕ್ಕಿದೆಯಾದರೆ ಅವುಗಳ ತೊಟ್ಟನ್ನು ಮುರಿದು ತೆಗೆದು ಬಿಸಿಲಿನಲ್ಲಿ ಒಣಗಿಸಿರಿ. ಗರಿಗರಿಯಾಗುವಂತೆ ಒಣಗಿಸಿದ ಬಳಿಕ ಅವನ್ನು ಡಬ್ಬದಲ್ಲಿ ಇರಿಸಿದರಾದರೆ ಆಮೇಲೆ ಬೇಕಾದಾಗ ಪಲ್ಯ, ಕೋಸಂಬರಿ ಮೊದಲಾದವುಗಳಿಗೆ ಉಪಯೋಗಿಸಬಹುದು. ಮಿಕ್ಕಿರುವ ಕರಿಬೇವಿನ ಸೊಪ್ಪನ್ನು ಇದೇ ರೀತಿ ಬಿಸಿಲಿನಲ್ಲಿ ಒಣಗಿಸಿ ಇರಿಸಿದಲ್ಲಿ ಆಮೇಲೆ ಬೇಕಾದಾಗ ಬಳಸಬಹುದು. ಹೆಚ್ಚು ಬಲಿತು ಗಟ್ಟಿಯಾಗಿರುವ ಬೆಂಡೆಕಾಯಿಯನ್ನು ಕಸದ ಬುಟ್ಟಿಗೆ ಎಸೆಯುವ ಬದಲು ಚಿಕ್ಕ ಚಿಕ್ಕ ಬಿಲ್ಲೆಗಳಾಗಿ ಕತ್ತರಿಸಿ ಸ್ವಲ್ಪ ಉಪ್ಪು ಬೆರೆಸಿ ಬಿಸಿಲಿನಲ್ಲಿಟ್ಟು ಸರಿಯಾಗಿ ಒಣಗಿಸಿರಿ. ಆಮೇಲೆ ಅವನ್ನು ಡಬ್ಬದಲ್ಲಿ ಹಾಕಿ ಇರಿಸಿದರೆ ಬೇಕಾದಾಗ ಸಂಡಿಗೆಯ ಹಾಗೆ ಕರಿದು ಬಳಸಬಹುದು. ತರಕಾರಿ ಇಲ್ಲವೇ ಹಣ್ಣುಗಳ ಮೇಲೆ ಹತ್ತಿ ಇಲ್ಲವೇ ಉಣ್ಣೆಯ ಹಾಗೆ ಬೂಸರು ಕಟ್ಟಿಕೊಂಡಿದೆಯಾದರೆ ಅವನ್ನು ಕಸದ ಬುಟ್ಟಿಗೆ ಎಸೆಯುವುದೇ ಒಳ್ಳೆಯದು. ಇಂತಹ ವಸ್ತುಗಳನ್ನು ತಿಂದರೆ ಅವು ನಮ್ಮ ದೇಹದೊಳಗೆ ನಂಜಾಗಿ ಮಾರ್ಪಟ್ಟು ಬೇನೆ ಬೀಳುವಂತೆ ಮಾಡಬಲ್ಲವು. ತರಕಾರಿ ಇಲ್ಲವೇ ಹಣ್ಣುಗಳನ್ನು ಬೂಸ್ಟ್ ಬಂದಿರುವಲ್ಲಿ ಕತ್ತರಿಸಿ ತೆಗೆದು ಉಳಿದ ಭಾಗವನ್ನು ಬಳಸುವುದು ಒಳ್ಳೆಯದಲ್ಲ. ಯಾಕೆಂದರೆ ಬೂಸ್ಟಿನ ಬೇರುಗಳು ಅವುಗಳ ಎಲ್ಲ ಕಡೆಗಳು ಹಬ್ಬಿರಬಲ್ಲವು. ಬೂಸ್ಟಿನ ನಂಜನ್ನು ಬೇಯಿಸಿಯೂ ನಾಶ ಮಾಡಲು ಬರುವುದಿಲ್ಲ. ಹಾಗಾಗಿ ಬೇಯಿಸುವ ಅಡಿಗೆಗೂ ಅವು ಒಳ್ಳೆಯದಲ್ಲ. ಬೇರೆ ತಿನಿಸಿನ ವಸ್ತುಗಳಿಗೂ ಅವುಗಳಲ್ಲಿ ತೇವಾಂಶವಿದೆಯಾದರೆ ಈ ರೀತಿ ಬೂಸ್ಟ್ ಬರುತ್ತದೆ. ಹೀಗಾಗದಂತೆ ಅವನ್ನು ಬಿಸಿಲಿನಲ್ಲಿಟ್ಟು ಒಣಗಿಸಿ ಆಮೇಲೆ ಡಬ್ಬಗಳಲ್ಲಿ ತುಂಬಿಸಿ
ಬಿಗಿಯಾಗಿ ಮುಚ್ಚಿ ಇರಿಸಬೇಕು. ಬೇರೆ ತಿನಿಸಿನ ವಸ್ತುಗಳು: ಟೀ ಪುಡಿಯನ್ನು ಟಿನ್ನಿನ ಡಬ್ಬದಲ್ಲಿ ತುಂಬಿಸಿಡಬಾರದು. ಗಾಜಿನ ಸೀಸೆಯಲ್ಲಿ ಇಲ್ಲವೇ ಪ್ಲಾಸ್ಟಿಕ್ ಡಬ್ಬದಲ್ಲಿ ತುಂಬಿಸಿ ಬಿಗಿಯಾಗಿ ಮುಚ್ಚಳ ಮುಚ್ಚಿ ಇರಿಸಬೇಕು. ಬೇರೆ ವಸ್ತುಗಳ ವಾಸನೆಯನ್ನು ಟೀ ಪುಡಿ ಇಲ್ಲವೇ ಟೀ ಎಲೆ ತುಂಬ ಬೇಗನೆ ಹೀರಿಕೊಳ್ಳುತ್ತದೆ. ಹಾಗಾಗಿ ಹೆಚ್ಚು ವಾಸನೆ ಇರುವ ವಸ್ತುಗಳಿಂದ ಅವನ್ನು ಸ್ವಲ್ಪ ದೂರ ಇರಿಸಿರಿ. ಟೀ ಪುಡಿ ಮತ್ತು ಕಾಫಿ ಪುಡಿ ಇವೆರಡೂ ಗಾಳಿಗೆ ತಗುಲಿದಾಗ ಬಹಳ ಬೇಗ ತಮ್ಮ ರುಚಿ ಮತ್ತು ವಾಸನೆಗಳನ್ನು ಕಳೆದುಕೊಳ್ಳುತ್ತವೆ. ಹಾಗಾಗಿ ಅವೆರಡನ್ನೂ ಗಟ್ಟಿಯಾಗಿ ಮುಚ್ಚಳ ಮುಚ್ಚಿ ಇರಿಸಬೇಕು. ಕಾಫಿ ಪುಡಿ 1 ವಾರದೊಳಗೆ 50% ತನ್ನ ರುಚಿ ಮತ್ತು ವಾಸನೆಗಳನ್ನು ಕಳೆದುಕೊಳ್ಳುತ್ತದೆ. ಹಾಗಾಗಿ ಒಮ್ಮೆಗೇನೆ ಹೆಚ್ಚು ಕಾಫಿ ಪುಡಿ ತಂದಿರಿಸಿಕೊಳ್ಳಬೇಡಿರಿ. ಹೆಚ್ಚು ಕಡಿಮೆ 1 ವಾರಕ್ಕೆ ಬೇಕಾಗುವಷ್ಟು ಮಾತ್ರ ತಂದಿರಿಸಿರಿ. ಬಿಸ್ಕೆಟ್ಗಳನ್ನು ಕೇಕಿನ ತುಂಡುಗಳೊಂದಿಗೆ ಇಲ್ಲವೇ ಬ್ರೆಡ್ ತುಂಡುಗಳೊಂದಿಗೆ ಒಂದೇ ಡಬ್ಬದಲ್ಲಿ ಇಡಿಸಿದರಾದರೆ ಗರಿಗರಿಯಾಗಿರೋ ಬಿಸ್ಕಿಟ್ಟು ಮೆತ್ತಗಾಗಿ ಬಿಟ್ಟೀತು. ಬಿಸ್ಕಿಟನ್ನು ಬೇರೆ ಡಬ್ಬದಲ್ಲಿ ತುಂಬಿ ಇರಿಸಿರಿ. ಮೆತ್ತಗಾಗಿರೋ ಬಿಸ್ಕಿಟನ್ನು ಗರಿಗರಿಯಾಗುವಂತೆ ಮಾಡಲು ಅದನ್ನು ಒಲೆಯ ಮೇಲೆ ತವವನ್ನಿರಿಸಿ ಆಮೇಲೆ 5 ಮಿನಿಟ್ಗಳಷ್ಟು ಸಮಯ ಚಿಕ್ಕ ಉರಿಯಲ್ಲಿ ಬಿಸಿ ಮಾಡಬೇಕು. ಆಮೇಲೆ 10 ಮಿನಿಟ್ ಆರಲು ಬಿಟ್ಟರೆ ಗರಿಗರಿಯಾಗುತ್ತದೆ. ಬಳಸುವ ಬಗೆ: ಮನೆಗೆ ಬೇಕಾದ ಸಾಮಾನುಗಳನ್ನು ಕೊಂಡುಕೊಳ್ಳುವಾಗ ಮತ್ತು ಕೂಡಿರಿಸುವಾಗ ಮಾತ್ರವಲ್ಲದೆ ಬಳಸುವಾಗಲೂ ಸ್ವಲ್ಪ ಎಚ್ಚರಿಕೆ ವಹಿಸಿದರಾದರೆ ನಿಮ್ಮ ಹಣದ ಸರಿ ಬಳಕೆಯಾದೀತು ಮತ್ತು ಹಣದ ಉಳಿತಾಯಕ್ಕೂ ದಾರಿಯಾದೀತು. ಸಾಮಾನುಗಳನ್ನು ಬಳಸುವಾಗ ಅವು ಅನಾವಶ್ಯಕವಾಗಿ ಪೋಲಾಗದಂತೆ ನೋಡಿಕೊಳ್ಳುವುದು ಒಂದು ಮುಖ್ಯವಾದ ಕೆಲಸ. ಅಂಗಡಿಗಳಲ್ಲಿ ಎಷ್ಟೇ ಜಾಗ್ರತೆ ವಹಿಸಿ ನೀವು ಅವನ್ನು ಕೊಂಡುಕೊಂಡಿರುವಾದರೂ ಮನೆಗೆ ತಂದ ಮೇಲೆ ಅವುಗಳಲ್ಲಿ ಅರ್ಧಕ್ಕೆ ಅರ್ಧ ಕಸದ ಬುಟ್ಟಿಗೆ ಹೋಗುತ್ತಿದೆಯಾದರೆ ಅವಕ್ಕೆ 2 ಪಟ್ಟು ಬೆಲೆ ಕೊಟ್ಟ ಹಾಗೆಯೇ ಅಲ್ಲವೇ? ಅಂಗಡಿಯಿಂದ ಹಣ ಕೊಟ್ಟು ತಂದಿರುವ ವಸ್ತುಗಳಲ್ಲಿ ನೀವು ಕಸದ ಬುಟ್ಟಿಗೆ ಎಸೆಯುವ ಅಂಶ ಎಷ್ಟು ಕಡಿಮೆಯಾಗುತ್ತದೆಯೋ ಅಷ್ಟೇ ಸರಿ ಬಳಕೆ ಮತ್ತು ಉಳಿತಾಯಗಳನ್ನು ಮಾಡುತ್ತಿದ್ದೀರಿ ಎಂದು ಹೇಳಬಹುದು. ಮಕ್ಕಳು ಊಟ ಮಾಡುವಾಗ ಬೇಕಾದಕ್ಕಿಂತ ಹೆಚ್ಚು ತಟ್ಟೆಯಲ್ಲಿ ಹಾಕಿಕೊಂಡು ಆಮೇಲೆ ತಿನ್ನಲು ಸಾಧ್ಯವಾಗದೆ ತಟ್ಟೆಯಲ್ಲಿ ಹಾಗೆಯೇ ಬಿಟ್ಟು ಹೋಗುವ ಹಾಗೆ ಆಗಬಾರದು. ಮೊದಲ ಬಾರಿಗೆ ಸ್ವಲ್ಪ ಕಡಿಮೆ ತಟ್ಟೆಗೆ ಹಾಕಿಕೊಂಡು ಆಮೇಲೆ ಬೇಕೆನಿಸಿದರೆ ಹಾಕಿಕೊಳ್ಳಲು ಹೇಳಿರಿ. ಆದಷ್ಟು ಮಟ್ಟಿಗೆ ತಟ್ಟೆಯಲ್ಲಿ ಸ್ವಲ್ಪವೂ ಉಳಿಸದೆ ಊಟ ಮಾಡುವ ಅಭ್ಯಾಸ ಮಕ್ಕಳಿಗಾದರೆ ಒಳ್ಳೆಯದು. ಅನ್ನವೆಂದರೆ ದೇವರು, ಅದನ್ನು ಬಿಸಾಡಬಾರದು ಎಂದು ನಮ್ಮ ಹಿರಿಯರು ಹೇಳಿರುವುದು ಇಂತಹ ಉಳಿತಾಯಕ್ಕಾಗಿಯೇ ಇರಬೇಕು. ಆದರೆ ಈ ನಿಯಮ ಹೆಚ್ಚು ಕಡ್ಡಾಯವಾಗಬಾರದು. ಬಿಸಾಡುವುದು ಒಳ್ಳೆಯದಲ್ಲವೆಂದು ಬೇಡದಿರುವ ವಸ್ತುವನ್ನು ಒತ್ತಾಯದಿಂದ ತಿನ್ನಿಸಿದರೆ ವಸ್ತುವು ಹಾಳು, ಅದರೊಂದಿಗೆ ಹೊಟ್ಟೆಯೂ ಹಾಳು. ಬಡಿಸುವಾಗಲೂ ಹೆಚ್ಚು ಒತ್ತಾಯ ಮಾಡಿ ತಿನ್ನಲಾಗದಷ್ಟು ಇಲ್ಲವೇ ತಿನ್ನಲಾಗದೆ ತಟ್ಟೆಯಲ್ಲಿ ಬಿಟ್ಟು ಹೋಗುವಂತೆ ಮಾಡದಿರುವುದು ನಿಮ್ಮ ಕೈಯಲ್ಲಿದೆ. ಬೇಕಾದಷ್ಟೇ ತಿನ್ನಲು ಬಡಿಸುವುದು ಊಟ ಮಾಡುವವರ ಆರೋಗ್ಯಕ್ಕೂ ಒಳ್ಳೆಯದು. ಮಾಡಿರೋ ತಿಂಡಿ ತಿನಿಸುಗಳು ಮಿಕ್ಕಿವೆ ಆದರೆ ಅವನ್ನು ಕೆಡದಂತೆ ಇರಿಸಿ ಇನ್ನೊಮ್ಮೆ ಊಟಕ್ಕೆ ಇಲ್ಲವೇ ತಿಂಡಿಗೆ ಬಳಸಲು ಕಲಿತಿರಾದರೆ ಅದರ ಮೂಲಕವೂ ನೀವು ವೆಚ್ಚ ಮಾಡುವ ಹಣದ ಸರಿ ಬಳಕೆಯಾಗಬಲ್ಲದು. ಮಧ್ಯಾಹ್ನ ಮಾಡಿದ ಸಾಂಬಾರು, ಹುಳಿ ಮೊದಲಾದವನ್ನು ಬೇಸಿಗೆಯಲ್ಲಿ ಸಂಜೆ ಒಮ್ಮೆ ಕುದಿಸಿ ಇರಿಸಿರಿ. ಇಲ್ಲವಾದರೆ ರಾತ್ರಿ ಊಟ ಮಾಡುವಾಗ ಅವು ಹಳಸಿ ಹೋಗಿ ಅವನ್ನು ಕಸದ ಡಬ್ಬಕ್ಕೆ ಹಾಕಬೇಕಾದೀತು. ತೆಂಗಿನಕಾಯಿಯನ್ನು ಹಸಿಯಾಗಿಯೇ ಹೆರೆದು ಹಾಕಿರುವ ಪಲ್ಯ, ಕೋಸಂಬರಿ ಮೊದಲಾದವು ಹೆಚ್ಚು ಸಮಯ ಕೆಡದೆ ಉಳಿಯಲಾರವು. ಪಲ್ಯವನ್ನು ಪ್ರೆಷರ್ ಕುಕ್ಕರ್ನೊಳಗಿಟ್ಟು ಸರಿಯಾಗಿ ಉಗಿ ಹೊರಗೆ ಬರುವವರೆಗೆ ಬಿಸಿ ಮಾಡಿದರೆ ಅದು ರಾತ್ರಿವರೆಗೂ ಕೆಡದೆ ಉಳಿದೀತು. ಮೊಸರು ಮಿಕ್ಕಿದೆಯಾದರೆ ಅದಕ್ಕೆ ಸ್ವಲ್ಪ ನೀರು ಸೇರಿಸಿ ಮಜ್ಜಿಗೆ ಮಾಡಿ ಸ್ವಲ್ಪ ಉಪ್ಪು, ಶುಂಠಿ, ಕರಿಬೇವಿನ ಸೊಪ್ಪು ಸೇರಿಸಿ ರುಚಿಯಾದ ಮತ್ತು ದೇಹಕ್ಕೆ ಹಿತವಾದ ಪಾನೀಯವನ್ನು ತಯಾರಿಸಬಹುದು. ಇಲ್ಲವೇ ಮಜ್ಜಿಗೆ ಹುಳಿ, ಗೊಜ್ಜು, ಸಾಸಿವೆ, ದೋಸೆ ಮೊದಲಾದವುಗಳನ್ನು ಮಾಡುವಾಗ ಅವನ್ನು ಬಳಸಿ ಪೋಲಾಗದಂತೆ ನೋಡಿಕೊಳ್ಳಬಹುದು.